ಇನ್ನ ಅರ್ಧ ಸಿಗರೇಟ್ ಹಂಗೆ ಅದ. ಹೌದಾ, ಬರೀ ಅರ್ಧ ಸಿಗರೇಟಿಗೆ ಎಲ್ಲರಿಗೂ ಗೊತ್ತದಲ್ಲ ಸಿಗರೇಟ್ ಅಂದ್ರ. ಓಕೆ, ಮೆಡಿಕಲ್ದಾಗ ಬಿಲ್ ಬರ್ತದಲ್ಲ, ಹಾಸ್ಪಿಟಲ್ ಹೋದ ಬಿಲ್ ಬರೀತಾರಿಲ್ಲ, ಅಲ್ಲಿ ರಿಂಗ್ಗಳು ಕಾಣಿಸ್ತಾವ ಒಂದ್ 4. ಓಕೆ, ಇವತ್ತು ನಾವ್ ಯಾವ್ದ್ರ ಬಗ್ಗೆ ಪ್ರಯೋಗ ಮಾಡಕತ್ತೀವಿ ಅಂತಂದ್ರೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತಂದ್ರ, ಅಂದ್ರೆ ಧೂಮಪಾನ ನಮಗೇನು ಹಾನಿಕರ ಅಂತ ಹೇಳ್ತೀವಿ. ಹೌದಾ, ಎಲ್ಲರಿಗೂ ಗೊತ್ತದಲ್ಲ ಸಿಗರೇಟ್ ಅಂದ್ರೆ. ಓಕೆ, ಸೊ ಬಹಳ ಜನ ಏನ್ ಮಾಡ್ತೀವಪ್ಪ ಅಂದ್ರೆ ಸಿಗರೇಟ್ ದೊಡ್ಡವ್ರ ಬಾಜು ಕುಂತಾಗ ಏನ್ ಮಾಡ್ತೀರಿ, ಅವ್ರು ನೋಡ್ತೀರಿ ಸ್ವಲ್ಪ ಸಿಗರೇಟ್ ಹಿಡ್ಕೊಂಡು ಹಿಡ್ಕೊಂಡು ಸ್ಟೈಲ್ನಾಗ, ಹೌದಾ ಇಲ್ಲ, ರಿಂಗ್ ಬಿಡ್ತಿರ್ತಾರ, ಏನೇನೋ ಸ್ಟೈಲ್ ಮಾಡ್ತಿರ್ತಾರ, ಉಫ್ ಅನ್ನೋದು ಅದೆಲ್ಲ ಮಾಡ್ತಾರ. ಹೌದು, ಇದು ಎಷ್ಟು ಡೇಂಜರ್ ಅಂತಂದ್ರೆ ಫಸ್ಟಿಗೆ ರಿಂಗ್ ಬಿಡೋ ಟೈಮ್ನಾಗ ನಮ್ಗೆ ಚಲೋ ಅನಿಸ್ತದ. ಹೌದಾ, ಸೇದೋ ಟೈಮ್ನಾಗ ಇದು ಬಹಳ ಚಲೋ ಅನಿಸ್ತದ. ಬಟ್ ಯಾವಾಗ ನಾವು ಇದ್ರಲಿಂತ ಹಾನಿಗೊಳಗಾಗಿ, ಹೌದಾ ಇಲ್ಲ, ಇದು ನಮ್ ದೇಹಕ್ಕೆ ಎಫೆಕ್ಟ್ ಮಾಡಿ, ಹೌದಾ, ಒನ್ಸ್ ನಾವು ಹಾಸ್ಪಿಟಲ್ಗೆ ಹೋದ್ವಿಪ್ಪ ಅಂತ ಮೆಡಿಕಲ್ದಾಗ ಬಿಲ್ ಬರ್ತದಲ್ಲ, ಹಾಸ್ಪಿಟಲ್ಗೆ ಹೋದ ಬಿಲ್ ಬರೀತಾರಿಲ್ಲ, ಅಲ್ಲಿ ರಿಂಗ್ಗಳು ಕಾಣಿಸ್ತಾವ ಒಂದ್ 4. ನೋಡಿರಿ, ರಿಂಗ್ಗಳು ಬಹಳ ಡೇಂಜರ್, ಹೌದಾ ಇಲ್ಲ. ಸೊ ಅದಕ್ಕೆ ಇದು ನಮ್ಮ ದೇಹದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗ್ತದ ಅನ್ನೋದನ್ನ ಒಂದು ಸಣ್ಣ ಪ್ರಯೋಗ ಮುಖಾಂತರ ನಾವು ಮಾಡ್ತಕ್ಕಂಥ. ಹೌದಾ, ಸೊ ಇದು ಏನ್ ತಿಳ್ಕೊಳ್ಳೋಣ ಇವಾಗ ಅಂತಂದ್ರೆ, ಇದು ನಮ್ಮ ಶ್ವಾಸಕೋಶ ಅಂತ ತಿಳ್ಕೊಂಡು, ನಮ್ ಲಂಗ್ಸ್. ಓಕೆ, ಇವಾಗ ನಾವ್ ಅದ್ ಗಾಳಿ ಎಲ್ಲ ಒಳಗ್ ತಗೊಂಡಿವಿ ಅಂತ ಅರ್ಥ ಮಾಡ್ಬೇಕು. ಸೊ ನಮ್ ದೇಹದೊಳಗೆ ಹೋದಾಗ ಈ ರೀತಿ ಆಗ್ತದ ನೋಡ್ರಿ. ಇದು ಹೊಗೆ ಏನ್ ಕಾಣ್ಸಕತ್ತಲ್ಲ, ಆ ರೀತಿ ಅದು ನಮ್ ದೇಹದೊಳಗ ಹೋಗಿರ್ತದ. ಸೊ ಇವಾಗ ಏನ್ ಮಾಡೋಣ, ಇದನ್ನ ತೆಗ್ದು ಏನ್ ಮಾಡೋಣ, ಇವಾಗ ಆ ಗಾಳಿ ನಮ್ ದೇಹದೊಳಗೆ ಹೋಗಿ ಹೊರಗಡೆ ಬರ್ಬೇಕಾದ್ರೆ ಸೊ ಅದು ಯಾವ ರೀತಿ ಎಫೆಕ್ಟ್ ಆಗ್ತದ ನೋಡ್ರಿ. ಓಕೆನಾ, ಇದು ನಮ್ಮ ಶ್ವಾಸಕೋಶಗಳು. ಹೌದಾ, ಸೊ ಅದನ್ನ ಏನ್ ಮಾಡೋಣ, ಫಿಲ್ಟರ್ ಆಗ್ತಿಲ್ಲ ನಮ್ ದೇಹದೊಳಗೆ, ಗಾಳಿ ಫಿಲ್ಟರ್ ಆಗ್ತದಿಲ್ಲ. ಸೊ ಇದು ಹೆಂಗ ಇವಾಗ ನೋಡ್ರ, ಇವಾಗ ಇದು ಗಾಳಿ ಒಳ ಹತ್ತಿ ಹಂಗಿತ್ತು ಮೊದಲು, ಚಲೋ ಇತ್ತಿಲ್ಲ, ವೈಟ್ ಕಲರ್ ಇತ್ತಿಲ್ಲ. ಓಕೆ, ಇವಾಗ ನೋಡ್ರ ಅದು ಏನಾಗ್ತದಂತ, ಇದು ಅಷ್ಟು ಗಾಳಿ ಹೊರಗಡೆ ಕಳಿಸ್ತೀನಿ. ಓಕೆ, ಮೊದಲು ಹತ್ತಿ ಹಂಗಿತ್ತ, ಬೆಳಗಿತ್ತಿಲ್ಲ. ಇವಾಗ ನೋಡ್ರಿ ಅದು ಹೆಂಗಾಗಿರ್ತದ, ಹತ್ತಿಗೆ ನೋಡ್ಬೇಕು, ಹತ್ತಿಗೆ ತೋರ್ಸ್ಬೇಕು. ಸೊ ಇಲ್ಲಿ ನೋಡ್ರಿ ಹೆಂಗಾಗ್ಯದ ಹತ್ತಿ ಕಾಣ್ಸಕತ್ತದ. ಇನ್ನ ಸಿಗರೇಟ್ ಫುಲ್ ಆಗಿಲ್ಲದು, ಇನ್ನ ಇಷ್ಟೇ ಅದ, ಇನ್ನ ಅರ್ಧ ಸಿಗರೇಟ್ ಹಂಗೆ ಅದ. ಹೌದಾ, ಬರೀ ಅರ್ಧ ಸಿಗರೇಟಿಗೆ ಈ ರೀತಿ ನಮ್ಮ ದೇಹದೊಳಗೆ ಹೋಗಿ ಏನಾಗ್ತದ, ಇದು ಪೂರ್ತಿ ಏನದಲ್ಲ ಈ ರೀತಿ ಅಂಟ್ಕೊಂತದ ಪೂರಾ. ನೋಡ್ರಿ ಹೆಂಗೈತ್ ನೋಡ್ರಿ, ಸಿಗರೇಟ್ ನೋಡು ಕಾಣ್ಸಕತ್ತದ. ಇಲ್ಲಿ 4000ಕ್ಕಿಂತ ಹೆಚ್ಚು ಕೆಮಿಕಲ್ಸ್ ಇರ್ತಾವ. ಸೊ ಇದರಲ್ಲಿ ಮೇನ್ ಅಂತ ಏನಂತಂದ್ರೆ ನಿಕೋಟಿನ್ ಅನ್ನೋ ಒಂದು ಕೆಮಿಕಲ್ ಇದೆ. ಹೌದಾ, ಅದು ಏನ್ ಮಾಡ್ತದಪ್ಪ ಅಂತಂದ್ರೆ ಎಡಿಕ್ಷನ್ ಮಾಡಿಸ್ತದ. ಅಂದ್ರೆ ಒನ್ಸ್ ನೀವು ಸಿಗರೇಟ್ ಸೇದಾಗ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತ ಬಹಳಷ್ಟು ರೋಗಗಳೇನಾಗ್ತಾವ ನಮ್ಮ ದೇಹದೊಳಗ ಬರಾಕ ಸ್ಟಾರ್ಟ್ ಆಗ್ತಾವ. ಯಾರೇ ಆಗ್ಲಿ, ನಿಮ್ ಮನೆಯಲ್ಲಿ ಆಗ್ಲಿ ಹೊರಗಡೆ ಆಗ್ಲಿ, ಯಾರಾದ್ರೂ ಸ್ಮೋಕ್ ಮಾಡ್ತಾ ಇದ್ರು, ಕೆಟ್ಟ ಚಟಗಳಿಗೆ ಗುರಿ ಆಗಿದ್ರು ಅಂತಂದ್ರೆ ಅವ್ರಿಗೆ ಏನ್ ಹೇಳ್ಬೇಕು, ಇದು ಬಹಳ ತಪ್ಪು, ಇದರಿಂದ ನಮ್ಮ ದೇಹಕ್ಕೆ ಎಷ್ಟು ಕೆಟ್ಟ ಪರಿಣಾಮ ಬೀರ್ತದ ಅಂತ ಅನ್ನೋದು ಅವ್ರಿಗೆ ತಿಳಿ ಹೇಳ್ಬೇಕು. ಅವ್ರು ಮುಂದೆ ಅದನ್ನ ಪಾಲಿಸ್ತಾರೋ ಬಿಡ್ತಾರೋ ಅದು ನಾವು ಕೇಳೋದಿಲ್ಲ. ಅಂದ್ರೆ ಸೇದೋರ್ಕಿಂತ ಜಾಸ್ತಿ ಬಾಜು ಕುಂತ ಯಾರು ಅದನ್ನ ಸ್ಮೆಲ್ ತಗೊಳ್ತಾರಲ್ಲ ಅವ್ರಿಗೆ ಬಹಳ ಎಫೆಕ್ಟ್ ಆಗ್ತದೆ. ನಮ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಒಟ್ಟ, ಹೌದಾ ಇಲ್ಲ, ಹೆಣ್ಮಕ್ಳಾಗ್ಲಿ ಮಕ್ಕಳಾಗ್ಲಿ, ಸಣ್ಣ ಕೂಸ್ಗಳು ಇರ್ತಾವ, ಗರ್ಭಿಣಿ ಹೆಣ್ಮಕ್ಳು ಇರ್ತಾರ, ಹೌದಲ್ಲ, ಅಂತವ್ರೆಲ್ಲ ಹೋಗಿ ನಾವು ಈ ಸಿಗರೇಟ್ ಅನ್ನ ಸೇದಿದ್ವಿ ಅಂತಂದ್ರೆ ಅದು ಅವ್ರ ದೇಹದಲ್ಲಿ ಹೋಗಿ ಕೂಡ ಈ ರೀತಿ ಡಿಪಾಸಿಷನ್ ಆಗ್ತಾ ಇರ್ತದ, ಅಂದ್ರೆ ಸಂಗ್ರಹಣೆ. ಸೊ ಆದ ಕಾರಣ ನಾವ್ ಏನ್ ಮಾಡ್ಬೇಕು, ಈ ಸಿಗರೇಟು, ಬೀಡಿ, ತಂಬಾಕು, ಏನೋ ಕೆಟ್ಟ ಚಟಗಳದಾವಿಲ್ಲ, ಅವು ಅಷ್ಟ್ರಲಿಂತ ಏನ್ ಮಾಡ್ಬೇಕು, ನಾವು ಬಹಳಷ್ಟ ದೂರ ಇರ್ಬೇಕು. ಇವಾಗ ಮನೇಲಿ ಎಲ್ಲರೂ ಹೋಗಿ ಹೇಳ್ತೀರಾ, ಇದನ್ನ ಆದಷ್ಟು ತಡಿತೀರಿ, ಪಕ್ಕನಾ?